ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಟೊಮೆಟೊ ಸಾರನ್ನು ಹೇಗೆ ಮಾಡೋದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಯಾವ ಥರನಾಗಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನು ರುಬ್ಬೋದು ಇಲ್ಲ, ಬೇಯಿಸೋದು ಇಲ್ಲ, ತುಂಬ ಈಸಿಯಾಗಿ ಒಂದು ಟೊಮೆಟೊ ಇದ್ದರೆ ಅಂತೂ ಸಾಕು, ಮನೆ ಮಂದಿ ಎಲ್ಲ ಊಟವನ್ನು ಆರಾಮಾಗಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಜಾಸ್ತಿ ಮಸಾಲೆನೂ ಯೂಸ್ ಮಾಡುವಾಗಿಲ್ಲ, ಜಾಸ್ತಿ ಯಾವುದೇ ಪದಾರ್ಥನೂ ಯೂಸ್ ಮಾಡುವಾಗಿಲ್ಲ. ರುಚಿಯಾದಂಥ ಟೊಮೆಟೊ ಸಾರನ್ನು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಿ. ಎಣ್ಣೆ ಕಾದ ನಂತರ ಒಗ್ಗರಣೆ ಸಾಮಾನುಗಳಾದಂತಹ ಸಾಸಿವೆ ಜೀರಿಗೆನ ಹಾಕೋಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೋತೇನೆ ರೀ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಪೂರ್ತಿಯಾಗಿ ಕೆಂಬಣ್ಣಕ್ಕೆ ಬರಬಾರ್ದು. ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಸಾರು ರುಚಿ ಅನಿಸುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೇನೆ ರೀ. ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ ರೀ. ಉಪ್ಪು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಮಸಾಲೆ ಖಾರನ ಕೂಡಿಸಿಟ್ಕೊಂಡಿರ್ತೀವಿ, ಆ ಖಾರನ ಹಾಕೋತಾ ಇದ್ದೀನಿ ರೀ. ನಾವು ಈ ಖಾರನ ಯೂಸ್ ಮಾಡೋದ್ರಿಂದ ಯಾವುದೇ ತೆರನಾದಂತಹ ಮೇಲೆ ಹೆಚ್ಚಾಗಿ ನಾವು ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದರಲ್ಲಿನೇ ಎಲ್ಲ ಥರದಂತಹ ಮಸಾಲೆನ ಇರುತ್ತೆ. ನಾನಿಲ್ಲಿ ಈ ತೆರನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಟೊಮೆಟೊನ ಬೇಯಿಸ್ಕೋತಾ ಇಲ್ಲ, ಹಾಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇಲ್ಲ. ಈ ತೆರನಾಗಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಸುಲಭವಾಗಿ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಗೆಸ್ಟ್ಸ್ ಬಂದಿರ್ತಾರೆ, ಆವಾಗ ಏನಾದರೂ ಸಾರು ಮಾಡಬೇಕು ಅಂತ ಅನಿಸಿದರೆ ಆವಾಗ ಬೇಳೆ ಕುದಿಸ್ಬೇಕು, ಇಲ್ಲ ಟೊಮೆಟೊನ ಬೇಯಿಸಬೇಕು, ರುಬ್ಬಬೇಕು, ಅದೆಲ್ಲ ಏನೂ ಗೋಜೆ ಇರೋದಿಲ್ಲ. ಈ ತೆರನಾಗಿ ಟೊಮೆಟೊದ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಪೂರ್ತಿಯಾಗಿ ತಾಳಿಸ್ಕೋಬೇಕು. ಅಂದರೆ ಎಣ್ಣೆ ಬಿಡೋವರೆಗೂ ನಾವು ಒಗ್ಗರಣೆಯಲ್ಲಿ ಅದನ್ನು ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಮೆತ್ತಗೆ ಆಗಬೇಕು. ನೋಡಿ, ಈ ತೆರನಾಗಿ ಪೂರ್ತಿಯಾಗಿ ಮೆತ್ತಗೆ ಆಗಬೇಕು. ನಾನೇನು ನೀರು ಹಾಕಿಲ್ಲ, ಎಣ್ಣೆಯಲ್ಲಿನ ಇಷ್ಟೊಂದು ಮೆತ್ತಗೆ ಮಾಡಿಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಆಪ್ಷನಲ್ಲು. ನೀವು ಕಡಲೆ ಹಿಟ್ಟು ಬದಲಿಗೆ ಪುಟಾಣಿನ ಪೌಡ್ರ್ ಮಾಡಿ, ಹುರಿಗಡಲೆ ಅಂದರೆ ಪುಟಾಣಿ ಅಥವಾ ಹುರಿಗಡಲೆನ ಪೌಡ್ರ್ ಮಾಡಿ ಸಹಿತ ಹಾಕೋಬೋದು, ಅದು ಇನ್ನೂ ಟೇಸ್ಟಾಗಿ ಅನಿಸುತ್ತೆ. ಇವಾಗ ನಾನಿಲ್ಲಿ ಅದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಪೂರ್ತಿ ತೆಳುವಾಗಿ ತಿಳಿಸಾರ್ಗತೆ ಆಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಹಾಕೋತೀನಿ. ತುಂಬ ರುಚಿಯಾಗಿರುತ್ತೆ, ಅನ್ನದ ಜೊತೆ ಅಂತೂ ಹೇಳಿ ಮಾಡಿಸ್ದಾಗಿರುತ್ತೆ. ಒಂದೊಂದು ಸಾರಿ ಅಡುಗೆ ಮಾಡೋಕ್ಕೆ ಬೇಜಾರಾಗಿರುತ್ತೆ, ಆವಾಗ ಈ ಥರನಾಗಿ ಟೊಮೆಟೊ ಸಾರನ್ನು ಈಸಿಯಾಗಿ ಮಾಡ್ಕೋಬೋದು. ನೀರು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ರಿ. ನಮ್ಮ ಸೈಡು ಟೊಮೆಟೊ ಸಾರು ಅಂದರೆ ಫುಲ್ ಫೇಮಸ್ ಆಗಿರುತ್ತೆ, ಯಾಕಂದರೆ ಹೊಲದಲ್ಲಿನೇ ಟೊಮೆಟೊ ಹಣ್ಣು ಸಿಗುತ್ತಾವ್ರಿ, ಅವನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲನ ಹಾಕೋಬೇಕಾಗುತ್ತೆ. ಬೆಲ್ಲ ಮೇನ್ ಇಂಗ್ರೀಡಿಯೆಂಟು. ನೀವು ಬೇಕಿದ್ದರೆ ಸ್ವಲ್ಪ ಶೇಂಗಾ ಪೌಡ್ರನ್ನು ಸಹಿತ ಹಾಕೋಬಹುದು. ಇವಾಗ ಎಲ್ಲನೂ ಚೆನ್ನಾಗಿ ಸ್ಪೂನ್ನಿಂದ ಒಮ್ಮೆ ಕೈಯಾಡಿಸ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಅದು ಚೆನ್ನಾಗಿ ಕುದ್ದ ಮೇಲೆ ನಮಗೆ ರುಚಿಯಾದಂತಹ ಟೊಮೆಟೊ ಸಾರು ರೆಡಿಯಾಗುತ್ತೆ. ಈ ಥರನಾಗಿ ಚೆನ್ನಾಗಿ ಎಲ್ಲವೂ ಕುದಿಬೇಕು. ಟೊಮೆಟೊ ಮತ್ತೊಮ್ಮೆ ಪೂರ್ತಿಯಾಗಿ ಕೊತ್ತಂಬರಿ, ಟೊಮೆಟೊ, ನಾವು ಎಲ್ಲ ಹಾಕಿರುವಂತಹ ಸಾಮಾನುಗಳು ಚೆನ್ನಾಗಿ ಬೆರೆತು ಅಂದರೆ ಟೊಮೆಟೊ ಸಾರು ಇನ್ನೂ ರುಚಿ ಅನಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ನಾನು ತೋರಿಸಿರುವಂಥ ನಿಮಗೆ ಟೊಮೆಟೊ ಸಾರು ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ನಾನು ಮಾಡಿ ತೋರಿಸಿರುವಂತಹ ಟೊಮೆಟೊ ಸಾರು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ, ಸರ್ವೇ ಜನೋ ಸುಖಿನೋ ಭವಂತು.